ಪ್ರಿಯ ವಿದ್ಯಾರ್ಥಿಗಳೇ, ಇದು ಸ್ಟ್ಯಾಟಿಸ್ಟಿಕ್ಸ್ ಪೇಪರ್ 2025ನೇ ಇಸವಿ 80ಕ್ಕೆ 80 ಅಂಕಗಳನ್ನು ತೆಗೆದಿರ್ತಕ್ಕಂತಹ ಪತ್ರಿಕೆ ಇದು. ನೋಡಿ, ಗಮನಿಸಿ. ಉತ್ತರಗಳನ್ನು ತುಂಬ ಸ್ಪಷ್ಟವಾಗಿ ಬರೆದಿದ್ದಾರೆ. ಎಲ್ಲೂ ಓವರ್ ರೈಟಿಂಗು, ಸ್ಕ್ರ್ಯಾಚಸ್ ಇಲ್ಲ. ಗಮನಿಸ್ಬೋದು ನೀವು. ನೋಡಿ, ಈ ಥರ ನೀವು ಎಕ್ಸ್ಟ್ರಾ ಕ್ವಶನ್ಸ್ ಬರೆದಾಗ ಒಂದು ವೇಳೆ ಏನಾದರೂ ತಪ್ಪಾಗಿದ್ದರೆ ಅದನ್ನು ಎಕ್ಸ್ಟ್ರಾ ಅಂತ ಹಾಕ್ಬಿಟ್ಟು ಸರಿ ಇರ್ತಕ್ಕಂಥ ಪ್ರಶ್ನೆಯ ಅಂಕಗಳನ್ನು ಪರಿಗಣಿಸ್ತಾರೆ. ತಪ್ಪಾಗಿರೋದನ್ನು ಈ ರೀತಿ ಅಂತಂದರೆ ಎಕ್ಸ್ಟ್ರಾ ಅಂತ ಈ ರೀತಿ ಮಾಡ್ತಾರೆ. ಇದರಿಂದ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿನೇ ಹೆಚ್ಚುವರಿ ಪ್ರಶ್ನೆಗಳನ್ನು ನೀವು ಬರೆದ್ರೆ ಒಳ್ಳೆಯದು. ನೋಡಿ, ಇಲ್ಲೂ ಹಾಗೆಯೇ ಎಕ್ಸ್ಟ್ರಾ ಬರೆದಿದ್ದಾರೆ. ನೋಡಿ, ಇಲ್ಲೂ ಎಕ್ಸ್ಟ್ರಾ ಅಂತ ಹಾಕಿದ್ದಾರೆ. ನೀವು ಇದನ್ನು ಗಮನಿಸ್ಬೋದು. ತುಂಬ ಅಚ್ಚುಕಟ್ಟಾಗಿದೆ ಈ ಉತ್ತರ ಪತ್ರಿಕೆ. ನೋಡಿ, ರೆಡ್ ಪೆನ್ನಲ್ಲಿ ಇರೋದು ವ್ಯಾಲ್ಯೂಯೇಷನ್ ಮಾಡಿರೋದು, ಗ್ರೀನ್ ಪೆನ್ನಲ್ಲಿ ಟಿಕ್ ಹಾಕಿದಾರಲ್ವಾ, ಇದನ್ನು DC ಅಂತ ಇರ್ತಾರೆ, ಅವರು ರಿವ್ಯೂ ಮಾಡಿರೋದು. ಇದನ್ನು ಅಂದರೆ ಕರೆಕ್ಟಾಗಿದೆಯಾ ಅಂತ ಅವರು ನೋಡ್ತಾರೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ ನೋಡಿ. ನೋಡಿ, ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ನೆಲ್ಲ ಬರೆದಿದ್ದಾರೆ ನೋಡಿ. ವಿದ್ಯಾರ್ಥಿಗಳೇ, ಗ್ರಾಫ್ ಕೊಡ್ತಾರೆ. ಗ್ರಾಫು ಎಕ್ಸ್ಟ್ರಾ ಕೊಡ್ತಾರೆ. ನೋಡಿ, ನೀವು ಇದರಲ್ಲಿ ರಿಜಿಸ್ಟರ್ ನಂಬರ್ ಆಫ್ ದ ಕ್ಯಾಂಡಿಡೇಟ್ ಅಂತ ಇದೆಯಲ್ವಾ, ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಬರೀಬೇಕು. ಆಮೇಲೆ ಇದು ಗ್ರಾಫ್ ನಂಬರು. ಈ ಗ್ರಾಫ್ ನಂಬರ್ನ ಫಸ್ಟ್ ಪೇಜಲ್ಲಿ ಎಂಟ್ರಿ ಮಾಡಬೇಕು. ಇದೊಂದನ್ನು ಗಮನಿಸ್ಕೊಳ್ಳಿ. ನಿಮ್ಗೆ ಯಾರಲ್ಲಿ ಇನ್ವಿಜಿಲೇಟ್ರು ಇರ್ತಾರೋ ಅವರು ಇದನ್ನು ನಿಮಗೆ ಹೇಳಿ ಬರ್ಸಿಸ್ತಾರೆ. ಇದನ್ನು ನೋಡಿ, ಈ ಥರ ಬುಕ್ಲೆಟ್ ಒಳಗಡೆ ಹಾಕಿ ನೀವು ಕಟ್ಟಬೇಕು, ಟ್ಯಾಗ್ ಮಾಡಬೇಕು. ಯಾಕೆಂದರೆ ಹೊರಗಡೆ ಹಾಕಿದ್ರೆ ಕೆಲವೊಂದು ಸರಿ ಅದು ಕಿತ್ತೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಈ ಥರ ಒಳಗಡೆ ಪೇಜಲ್ಲಿ ಸೇರಿಸ್ಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಔಟ್ ಆಫ್ ಔಟ್ ಪೇಪರ್ಗಳನ್ನ ನೀವು ಈ ರೀತಿ ಗಮನಿಸಿದಾಗ ಹೇಗೆ ಬರಿಬೇಕು ಉತ್ತರಗಳನ್ನು, ನಾವು ಹೇಗೆ ಬರೆದ್ರೆ ಮಾರ್ಕ್ಸ್ಗಳು ಬರುತ್ತೆ ಅಂತ ಅನ್ನೋದು ನಿಮಗೊಂದು ಐಡಿಯಾ ಸಿಗುತ್ತೆ. ಹಾಗಾಗಿನೇ ನಾನು ಇದನ್ನು ತೋರಿಸ್ತಾ ಇರೋದು. ನೋಡಿ, ಇದು ಕೊನೆ ಪೇಜು. 28 ಪುಟಗಳನ್ನು ಸಹಿತ ಇಲ್ಲಿ ಉಪಯೋಗಿಸಿದ್ದಾರೆ. ಅದನ್ನು ನೀವು ಇಲ್ಲಿ ಗಮನಿಸ್ಬೋದು. ನೋಡಿ, ಇಲ್ಲಿ ಎಂಡ್ ಸೀಲ್ ಹಾಕಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಫಸ್ಟ್ ಪೇಜಲ್ಲಿ ಇಲ್ಲಿ ಬರೆದಿದ್ದಾರೆ ನೋಡಿ, ಉಪಯೋಗಿಸಿದ ಮ್ಯಾಪ್ ಅಥವಾ ಗ್ರಾಫ್ನ ಕ್ರಮ ಸಂಖ್ಯೆ ಅಂತ ಇದೆ ನೋಡಿ. ಇಲ್ಲಿ ಬರೀಬೇಕು. ನಾವಲ್ಲಿ ನೋಡಿದ್ವಲ್ವಾ ಗ್ರಾಫ್ ನಂಬರು, ಆ ನಂಬರನ್ನು ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಉಪಯೋಗಿಸಿರ್ತಕ್ಕಂಥ ಪುಟಗಳ ಸಂಖ್ಯೆ, ಕೊನೆಯಲ್ಲಿಯೂ ಸಹಿತ ಒಟ್ಟಾಗಿ ಎಷ್ಟು ಅಂತ ಬರೀಬೇಕು. ಈ ಮಧ್ಯದ್ದೇನು ಅಂತಂದರೆ ಅಡಿಷ್ನಲ್ ಏನಾದರೂ ನೀವು ತೊಗೊಂಡ್ರಷ್ಟೇನೆ ಇಲ್ಲಿ ಬರೀಬೇಕು, ಇಲ್ಲ ಅಂತಂದರೆ ಏನಿಲ್ಲ. ವಿದ್ಯಾರ್ಥಿಗಳೇ, ನೀವು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ಧನ್ಯವಾದಗಳು.